ಮತ್ತೆ ಅವ್ರು ಆರತಿ ಮಾಡ್ತಾರೆ, ಗಡೆ ಗಡೆ ಮಾಡ್ತಾರೆ, ಅಲ್ಲಿ ಮತ್ತೆ ರೊಕ್ಕ ಬರ್ತಾವ ಅವನು ಮತ್ತೆ ಕಾಣಿಕೆ ಹಾಕ್ತಾರ. ರೊಕ್ಕನೇ ರೊಕ್ಕ. ಮತ್ತೆ ಬಿಸ್ನೆಸ್, ದೊಡ್ಡ ಬಿಸ್ನೆಸ್ ನಂದು. 100 ಕೋಟಿ ರೂಪಾಯಿ ನಿಮ್ಗೆ ಕೊಡ್ಲಿ, ಗುಡಿ ಕಟ್ತೀನಿ. ಎಷ್ಟು ಗುಡಿ ಕಟ್ಬೋದು ನಾನು 100 ಕೋಟಿ ಒಳಗೆ? ಮತ್ತೆ ನೀವ್ಯಾಕೆ ಗುಡಿ ಕಟ್ಟಾತೀರಿ? ಮತ್ತೆ ಅದನ್ನ ಬಡವರಿಗೆ ಇಟ್ಕೋಬೇಕಾಯ್ತಲ್ಲ. ತಿನ್ನಾಕಂದಿಲ್ದ ನಮ್ಮ ದೇಶದಾಗ ಬಿದ್ದು ಸಾಯಕತ್ತಾವು, ಅಲ್ಲಿ ಲಕ್ಷ ಇಲ್ಲ ನಮಗ. ಗುಡಿ ಕಟ್ಕೊಂತ ಹೊಂಟೇವಿ. ಈ ಗುಡಿ ಕಂಪ್ಲೀಟ್ ಮಾಡ್ಲಿ ಅಂತ ಬ್ಯಾಡೋ? ಆ ಕಂಪ್ಲೀಟ್ ಮಾಡೋ ರೊಕ್ಕ ಬ್ಯಾಡ ಅಂತಂದ್ರೆ ಬಡವರಿಗೆ, ಯಾರು ಬಡವ್ರ ತಿನ್ನಾಕಂದಿಲ್ಲ, ಇಲ್ಲೇ ಈ ಏರಿಯಾದಾಗ ಯಾರು ಕಷ್ಟದಾಗತ್ತಾರ ಅವ್ರ ಸಂಬಂಧ ರೊಕ್ಕ ಇಟ್ಬಿಡ್ತೇನೆ. ಯಾವ್ದು ಮಾಡ್ಲಿ? ಗುಡಿ ಕಟ್ರಿ. ನೋಡಿಲ್ಲ, ನಾ 100 ಕೋಟಿ ರೂಪಾಯಿ ಮತ್ತು ಗುಡಿನ ಕಟ್ಟವ. ನಾ ಮತ್ತೊಂದು 4 ಮಂದಿ ಬಡ್ಜಿ ಇಡವ, ನಾ ಬಿಸ್ನೆಸ್ ಮಾಡವ. ನಮ್ಮ ಜನ ಹಂಗಾದಾರ, ನಾ 3ಕ್ಕೆ ಆಗಾಕ ರೆಡಿ ಇದೀನಿ, ನನ್ನನ್ನು 3ಕ್ಕೆ ಮಾಡ್ರಿ. ಹಿಂಗ ಇದ್ದಾಗ ನಾನು ತಲೆ ಹುಡ್ಸಿದ್ರೆ ಏನ್ ಮಾಡ್ಬೋದು? ಒಳ್ಳೆ ಒಂದೇನಿ ಚಲೋ ಐತಿ. ಇಲ್ಲ ಅಂದ್ರೆ ನಿಮ್ಮನ್ನ ಎಲ್ಲಾರನು 1 ವರ್ಷನಾಗ ಹುಚ್ಚ ಮಾಡಿ ಹೋಗ್ಬಿಡ್ತೀನಿ. ಹೌದು, ಇಲ್ಲೇ ಒಂದು 10 ಗುಡಿ ಕಟ್ತಿದ್ದೆ ನಾ. ಸಂತ ಶಿವಲಾಲ್ನ ಒಂದು ದೊಡ್ಡ ಗುಡಿ ಕಟ್ಬಿಡ್ತೀನಿ ಇಲ್ಲಿ. ತಗೋಲ್ಲ, ಮಜಾನ ಮಜಾ. ಇರ್ಲಿ, ಈಗ 11 ಗಂಟೆ ಆಗಿ ಬಂದೈತಿ. ನಿಮ್ದು ಇನ್ನೂ ಮನೋರಂಜನೆ ಭಾಳ ಐತಿ. ನೀವು ಮನೋರಂಜನೆ ಮಾಡ್ರಿ, ಎಂಜಾಯ್ ಮಾಡ್ರಿ. ಆಮೇಲೆ ಎಲ್ಲರೂ ಕೂಡಿ ಕೇಳ್ರಿ, ನಮ್ಮ ಭಾರತ ದೇಶವನ್ನ ಮತ್ತೆ ಕಟ್ಟೋಣ. ನಮ್ಮ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ದೇಶಭಕ್ತಿ ಇರಬೇಕು. ದೇಶ ಕರೆಕ್ಟ್ ಇದ್ರೆ ಮಾತ್ರ ಎಲ್ಲ ಕರೆಕ್ಟ್ ಇರುತ್ತೆ. ನಾವೊಬ್ಬ ಆರಾಮ್ ಇರ್ಬೇಕು, ನಾವೊಬ್ಬ ರೊಕ್ಕ ಗಳಿಸ್ಬೇಕು, ನಾವೊಬ್ಬ ದೊಡ್ಡ ಹೋಗ್ಬೇಕಂತಂದ್ರ ದೇಶ ಆಲ್ರೆಡಿ ಸತ್ಯಾನಾಶ ಆಗಿ ಹೋಗೈತಿ. ಇನ್ನು ಹಾ ಮಾಡೋದು ಬೇಡ. ಬರ್ತಕ್ಕಂಥ ಪೀಳಿಗೆಗೆ ನಮ್ಮ ಭಾರತ ದೇಶವನ್ನ ಸುಂದರವಾಗಿ ಗೊಳಿಸಿಕೊಡೋಣ. ಅವರಿಗೆ ಒಳ್ಳೆ ಭವಿಷ್ಯವನ್ನ ಬಿಟ್ಟುಕೊಡೋಣಲ್ಲ. ಓಕೆ, ಮೊಬೈಲ್ನಾಗ ಬಿಜಿ ಆಗಿರಿ. ಬಾ ಮಂದಿ ಮೊಬೈಲ್ನಾಗ ಬಿಜಿ ಆಗಿ ಹೋಗ್ಬೇಡ್ರಿ. AI ಬಂದೈತಿ, ಹುಚ್ಚರಾಗಿರಿ. AI ಅಂತೂ ಗೊತ್ತೈತಿ ನಿಮಗ.